ಕೊನೆಗೂ ಕೂಡ ಹುಬ್ಬಳ್ಳಿಯ ಅಂಜಲಿ ಹಂತಕ ಸಿಕ್ಕಾಕೊಂಡಿದ್ದಾನೆ. ದಾವಣಗೆರೆಯಲ್ಲಿ ಆತನ ಹೆಡೆಮುರಿ ಕಟ್ಟಲಾಗಿದೆ. ಆತನನ್ನ ವಶಕ್ಕೆ ಪಡೆದಿದ್ದೆ ಇಂಟ್ರೆಸ್ಟಿಂಗ್. ಹತ್ಯೆ ಮಾಡಿ ಆ ಬಳಿಕ ಎಸ್ಕೇಪ್ ಆಗಿದ್ದ ವಿಶ್ವ. ದಾವಣಗೆರೆಯಲ್ಲಿ ಆತನನ್ನ ಬಂಧಿಸಿ ಸದ್ಯ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ ಆರೋಪಿ ವಿಶ್ವ. ದಾವಣಗೆರೆಯಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಕೊನೆಗೂ ಕೂಡ 2 ದಿನಗಳ ನಿರಂತರ ಶೋಧ ಕಾರ್ಯದ ಬಳಿಕ ಪೊಲೀಸರಿಗೆ ತಗಲಾಕೊಂಡಿದ್ದಾನೆ. ಅದು ಕೂಡ ಬೇರೆ ವಿಚಾರದಲ್ಲಿ ತಗಲಾಕೊಂಡಿರೋದು. ಬೇರೆ ವಿಚಾರದಲ್ಲಿ ಇದು ಯಾವುದು ಅಂತ ನೋಡ್ತಾ ಹೋಗೋಣ. ಕೊನೆಗೂ ಕೂಡ ಹುಬ್ಬಳ್ಳಿಯ ಅಂಜಲಿ ಹಂತಕ ವಿಶ್ವನ ಬಂಧನ ಆಗಿದೆ. ದಾವಣಗೆರೆಯಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ನಾನು ಮೈಸೂರಿನಲ್ಲಿ ಮಹಾರಾಜ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ವಿಶ್ವನ ಹೇಳಿಕೆ ಕೇಳ್ತಾ ಹೋಗೋಣ. ನಾನು ಮೈಸೂರಿನಲ್ಲಿ ಮಹಾರಾಜ್ ಹೋಟೆಲ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. 15 ದಿನದ ಹಿಂದೆ ನಮ್ಮಿಬ್ರು ಮದುವೆ ಆಗಿತ್ತು. ದೇವಸ್ಥಾನದಲ್ಲಿ ಇಬ್ರು ಮದುವೆ ಆಗಿದ್ವಿ. ವಾರದ ಮುಂಚೆ 1,200 ರೂಪಾಯಿ ಅಂಜಲಿ ಕೇಳಿದ್ಲು. 1,000 ರೂಪಾಯಿ ಇತ್ತು, ಅದನ್ನ ಫೋನ್ ಪೇ ಮಾಡಿದೆ. ನಂತರ ಆಕೆ ನನ್ನ ನಂಬರ್ನ ಬ್ಲಾಕ್ ಲಿಸ್ಟಿಗೆ ಹಾಕಿದ್ಲು. ಯಾವ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡ್ತಾ ಇರಲಿಲ್ಲ. ಇದಕ್ಕೆ ನಾನು ಸಿಟ್ಟಾಗಿ ಮೈಸೂರಿನಿಂದ ಹುಬ್ಳಿಗೆ ಬಂದು ಆಕೆಯನ್ನ ಕೊಂದು ಹಾಕ್ದೆ, ಹತ್ಯೆ ಮಾಡಿದೆ ಅಂತ ಪೊಲೀಸರ ವಿಚಾರಣೆ ವೇಳೆ ಆರೋಪಿ ವಿಶ್ವ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ನಿಜಕ್ಕೂ ಸೈಕೋಪಾತ್ ಇದ್ದಂಗೆ ಕಾಣಿಸ್ತಾ ಇದೆ ಈತನ ಸ್ಟೇಟ್ಮೆಂಟ್ಗಳು. ಮದುವೆ ಆಗಿದ್ವಿ, 2,000 ರೂಪಾಯಿ ಕೇಳಿದ್ಲು, 1,000 ರೂಪಾಯಿ ಮಾತ್ರ ಹಾಕ್ದೆ, ಬ್ಲಾಕ್ ಮಾಡಿದ್ಲು ಅನ್ನೋ ಕಾರಣಕ್ಕೆ ಬಂದು ಸಾಯಿಸ್ಬಿಟ್ಟೆ ಅಂತ ಹೇಳಿದ್ದಾನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಒಂದೇ ತಿಂಗಳ ಅಂತರದಲ್ಲಿ 2 ಇಂತಹ ಹತ್ಯೆಗಳನ್ನು ನೋಡಿ ಇಡೀ ಹುಬ್ಳಿ ಬೆಚ್ಚಿ ಬಿದ್ದಿದೆ. ಮಗದೊಂದು ಕಡೆ 2 ದಿನಗಳಿಂದ ನಿರಂತರ ಶೋಧದ ಬಳಿಕ ಈ ಆರೋಪಿ ಸಿಕ್ಕಿದ್ದಾನೆ. ಈತನ ಸ್ಟೇಟ್ಮೆಂಟ್ಗಳೇ ಒಂದ್ ರೀತಿ ವಿಚಿತ್ರ ಅನ್ನಿಸ್ತಾ ಇಲ್ವಾ? ಎಸ್ ವಿದ್ಯಾ, ಇಲ್ಲಿ ತನಕ ಒಂದು ಹಂತ, ಈ ವಿಶ್ವನ ಸ್ಟೇಟ್ಮೆಂಟ್ನಿಂದ ಮತ್ತೊಂದು ಹಂತ ಈಗ ಹೊರಬಿದ್ದಿರುವಂಥದ್ದು. ಇದು ಪ್ರೀತಿಯ ವಿಚಾರಕ್ಕಂತೆ ಮೊದಲೇ ಗೊತ್ತಿದ್ರೂ ಕೂಡ ಒಂದು ಸೈಡ್ ಲವ್ ಅಥವಾ ಈತೆ ಪೀಡಿಸ್ತಿದ್ದ ಅಂತ ಒಂದು ಹಂತಕ್ಕೆ ಪೊಲೀಸರು ಬಂದಿದ್ದರು. ಆದರೆ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನು ನೋಡಿದರೆ ನಾವಿಬ್ಬರು ಮದುವೆ ಆಗಿದ್ವಿ, ಸೊ 15 ದಿನದಿಂದ ಅಂಜಲಿ ನನ್ನ ಜೊತೆಗೆ ಇದ್ಲು, ಸೊ ನಾನು ಅವಳು ವಾಪಸ್ ಬಂದಿದ್ಲು ಹುಬ್ಳಿಗೆ ಬಂದ ಮೇಲೆ ನನ್ನ ಕಾಂಟ್ಯಾಕ್ಟನ್ನು ಸಂಪೂರ್ಣವಾಗಿ ತೆಗೆದು ಹಾಕಿದ್ಲು. ಬಟ್ ಮೊನ್ನೆ ಕರೆ ಮಾಡಿ ನನಗೆ 2,000 ರೂಪಾಯಿ ಬೇಕಂತ ಹೇಳಿದ್ಲು. ನಾನು 1,000 ರೂಪಾಯಿ ಫೋನ್ ಪೇ ಮಾಡಿದೆ. ಫೋನ್ ಪೇ ಮಾಡಿದ ದಿನದಿಂದ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿರಲಿಲ್ಲ, ನಂಬರ್ ಎಲ್ಲ ಬ್ಲಾಕ್ ಮಾಡಿದ್ಲು. ನಾನು ಹೇಗೆ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಟ್ಟರು ನನ್ನ ಅವಾಯ್ಡ್ ಮಾಡಿದ್ಲು ಅಂತ ಒಂದು ಹೇಳ್ತಾನೆ. ಮತ್ತು ಕೊಲೆ ಮಾಡುವಂಥ ಉದ್ದೇಶದಿಂದಲೇ, ಅಂದರೆ ಕೊಲೆ ಮಾಡಿದ ಉದ್ದೇಶದಿಂದಲೇ ಮೈಸೂರಿನಿಂದ ಹುಬ್ಬಳ್ಳಿಗೆ ಬಂದಿರುವಂಥದ್ದು ಕೂಡ ವ್ಯಕ್ತವಾಗ್ತಿರುವಂಥದ್ದು. ನಾವು ನೇಹ ಹತ್ಯೆಯನ್ನು ಮತ್ತು ಈ ಒಂದು ಕೊಲೆಯನ್ನು ಸಿಮಿಲಾರಿಟಿ ನೋಡಿದಾಗ 2 ಇಂಟೆನ್ಷನ್ ಒಂದೇ. ಒಂದು, ಮೊದಲಿಗೆ ಮಾತುಕತೆ ಮಾಡಬೇಕು, ಮಾತುಕತೆ ಸಕ್ಸಸ್ ಆದರೆ ಜೊತೆಗೆ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಕೊಲೆ ಮಾಡಬೇಕು. ಸೊ ಈತನು ಕೂಡ ಅದೇ ಥರ ಪ್ಲ್ಯಾನ್ ಮಾಡಿ ಮೊದಲಿಗೆ ಮನೆಗೆ ಬರ್ತಾನೆ. ಮನೆಗೆ ಬಂದು ಬಾಗಿಲನ್ನು ಬಡಿತಾನೆ. ಬಾಗಿಲನ್ನು ಬಡಿದ ಬಳಿಕ ಮೊದಲಿಗೆ ಅವರ ಅಜ್ಜಿ ಮಲಗಿರ್ತಾಳೆ. ಡೋರ್ ಓಪನ್ ಆಗುತ್ತೆ. ಅಜ್ಜಿ ಜೊತೆ ಮೊದಲಿಗೆ ಮಾತನಾಡ್ತಾನೆ. ಅಜ್ಜಿ ಒಂದೇ ಮಾತು ಹೇಳ್ತಾಳೆ, ನೀನು ಪ್ರೀತಿ ಮಾಡಿದ್ದೆ ನಿಜ ಆದರೆ ನಮ್ಮ ಹುಡುಗಿ ಮಾಡ್ತಾ ಇಲ್ಲ, ನಿಜ ಆಗಿದ್ರೆ ದೊಡ್ಡವ್ರನ್ನ ಕರ್ಕೊಂಬ ಅಂತ ಹೇಳ್ತಾನೆ. ಸೊ ಇದನ್ನು ಆತ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡಂತೆ ಅಂಜಲಿ ಜೊತೆ ನಾವು ಪ್ರೈವೇಟಾಗಿ ಮಾತನಾಡಬೇಕಂತ ಪಕ್ಕಕ್ಕೆ ಕರ್ಕೊಂಡೋಗಿ ಈ ಹತ್ಯೆಯನ್ನು ಮಾಡಿದ್ದಾನೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರು ಹೇಳ್ತಾ ಇರುವಂಥದ್ದು. ಇದರ ಬಗ್ಗೆ ಸತ್ಯಾಸತ್ಯತೆ ಮತ್ತು ಸಾಕ್ಷಿಗಳನ್ನು ಪೊಲೀಸರು ಈಗ ಕಲೆ ಹಾಕಬೇಕಾಗಿರುವಂಥದ್ದು. ಅವರಿಬ್ಬರು ಮದುವೆ ಆಗಿದ್ರಾ ಅಥವಾ ಇದು ಒಂದು ಸೈಡ್ ಲವ್ವಾ ಅಥವಾ ಇತ್ತೇನಾದರೂ ಪೀಡಿಸ್ತಾ ಇದ್ನ? ಸೊ ಇದನ್ನೆಲ್ಲರೂ ಕೂಡ ಈಗ ಮಾಹಿತಿ ಕಲೆ ಆಗ್ತಾ ಇರುವಂಥದ್ದು. ಮೈಸೂರು ಮಹಾರಾಜ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಅಂತ ಒಂದು ಕಡೆ ಹೇಳ್ತಾರೆ, ಒಂದು ಕಡೆ ಬಾರ್ ಕಡೆ ಕೆಲಸ ಮಾಡ್ತಿದ್ದ ಅಂತ ಹೇಳ್ತಾನೆ, ಮತ್ತೊಂದು ಕಡೆ ಸ್ನೇಹಿತರಿಂದ ಹಣ ಪಡೆದಿದ್ದ ಅಂತ ಹೇಳ್ತಾನೆ. ಸೊ ಎಲ್ಲದನ್ನು ನೋಡಿದರೆ ಈತೇನಾದರೂ ಒಂದು ಕಳ್ಳನ ಪ್ರವೃತ್ತಿ ಆಗೋದ್ರಿಂದ ಪೊಲೀಸಿಂದ ಹೇಗೆ ತಪ್ಪಿಸ್ಕೊಳ್ಬೇಕನ್ನೋದು ಈತನ ಮೈಂಡಿಗೆ ಇರುತ್ತೆ. ಸೊ ಈ ರೀತಿಯಾಗಿ ಡೈವರ್ಟ್ ಮಾಡ್ತಾ ಇದ್ದಾನ ಅಂತ ಒಂದು ಅನುಮಾನ ಮೂಡ್ತಾ ಇರುವಂಥದ್ದು. ವಿದ್ಯಾ, ಸುನಿಲ್, ಸ್ಟೇ ವಿತ್ ಮೀ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಸೊ ಇದೀಗ ಪ್ರಾಥಮಿಕ ತನಿಖೆಯನ್ನ ಪೊಲೀಸರು ವಿಚಾರದಲ್ಲಿ ಆರಂಭ ಮಾಡಿದ್ದಾರೆ. ಈಗ ಇದೇ ಪ್ರಕರಣದಲ್ಲಿ ಮುಂದಿನ ಬೆಳವಣಿಗೆ ನೋಡ್ತಾ ಹೋಗೋಣ. ಈತ ಸಿಕ್ಕಿದ್ದ ರೋಚಕ. ಹತ್ಯೆ ಮಾಡಿ ಕಣ್ಮರಿಯಾಗಿದ್ದ ಹುಬ್ಳಿಯಲ್ಲಿ ದಾವಣಗೆರೆ ಸಿಗಾಕೊಂಡ ಹೇಗೆ ಅಂತ ನೋಡೋಣ.